ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ತಾಲೂಕು ಸೂಲದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅವೈಜ್ಞಾನಿಕ ರಿಂಗ್ ರಸ್ತೆ ವಿರೋಧಿಸಿ ಆಯೋಜಿಸಿದ ಕಾರ್ಯಾಗಾರದಲ್ಲಿ ನೂರಾರು ರೈತರು ಭಾಗವಹಿಸಿದ್ದರು. ಪ್ರಸ್ತಾಪಿತ ರಿಂಗ್ ರಸ್ತೆ ಕುರಿತ ಡಿಪಿಆರ್ ಕುರಿತು ವಿವರ ವರದಿ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ರವರು, ಡಿಪಿಆರ್ ತಯಾರು ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರನ್ನ ಸಂಪರ್ಕಿಸಿಲ್ಲ. 80% ಭೂಮಿಯಲ್ಲಿ ತೋಟ ತುಡಿಕೆ ಇದ್ದರೂ ಸಹ 70% ಭೂಮಿ ಒಣಭೂಮಿ ಎಂದು ಸುಳ್ಳು ಮಾಹಿತಿ ನೀಡಿರುವುದು, ಪಂಚಾಯಿತಿಗಳಿಂದ ಎನ್ಜೆಸಿ ಪಡೆಯಲಾಗಿದೆ ಎಂದು ಡಿಪಿಆರ್ನಲ್ಲಿ ನಮೂದಿಸಿರುವ ಹಲವಾರು ತಪ್ಪುಗಳ ಅಂಶಗಳನ್ನು ಜನರ ಮುಂದಿಟ್ಟ ಪರಿಣಾಮ ಭೂಮಿ ಕಳೆದುಕೊಳ್ಳುತ್ತಿರುವ ಸುಮಾರು 26 ಹಳ್ಳಿಗಳ ಜನರು ಡಿಪಿಆರ್ ಅನ್ನ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಎ ಗೋವಿಂದರಾಜುರವರು, ದೊಡ್ಡಮಾಳಯ್ಯನವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಸಿ ಶಂಕರಪ್ಪ, ತಾಲೂಕು ಅಧ್ಯಕ್ಷರಾದ ಚಿಕ್ಕಬೋರೇಗೌಡರವರು, ಎಐಕೆಕೆಎಂಎಸ್ ಸ್ವಾಮಿರವರು, ಕಂಬೇಗೌಡರವರು, ಪಂಡಿತ್ ಜವಾಹರ್ ಅವರು, ದೊಡ್ಡನಂಜಯ್ಯರವರು, ಬಿ ಲೋಕೇಶ್ ರವರು, ಕೆ ದೊರರಾಜುರವರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಬೇಕು ಇವೆಲ್ಲ ಇದ್ರನೇ ನಾವು ಅದರೊಳಗೆ ಬದುಕಿದ್ದು. ನಾವು ಹುಟ್ಟಿದ್ದೇ ನಾವು ರಾಡಿಯೊಳಗೆ ರಾಡಿಯಲ್ಲೇ ಬದುಕಬೇಕಾಗ್ತದೆ. ನಾನು ಒಂದ್ಸರ್ತಿ ಹೇಳಿದ್ದೆ, ಬಡತನ ಬೇಕು ಈ ದೇಶಕ್ಕೆ. ಬಡತನ ಅಂತಂದ್ರೆ ಏನು? ಹಸುವಲ್ಲ. ಹಸುವು ಬೇರೆ, ಬಡತನ ಬೇರೆ. ಶ್ರೀಮಂತ ಅಂತಂದ್ರೆ ಏನು ಕಾರು ಅದ್ರ ಏನು ಶ್ರೀಮಂತರಾಗ್ತಾರ? ದೊಡ್ಡ ನೀವು ಮನೆಯೊಳಗೆ ಬಂದ್ರೆ ದೊಡ್ಡ ಮನೆ ಕಟ್ಟಬಹುದು ನಿಮಗೆ ದುಡ್ಡು ಬೇಕು ಅಂತಂದ್ರೆ, ಆದ್ರೆ ನಿಮಗೆ ನಿದ್ದೆ ಬರ್ಬೇಕಲ್ಲ. ನೀವೇನೋ 1 ಲಕ್ಷ ರೂಪಾಯಿ ತಗೊಂಡು ಒಂದು ಗಾದೆ ತಗೋಬಹುದು, ಗಾದೆ ಮೇಲೆ ನಿಮ್ಗೆ ನಿದ್ದೆ ಬರ್ಬೇಕಲ್ಲ. ಇವೆಲ್ಲ ಪ್ರಶ್ನೆ ನಾವು ಕೇಳ್ಬೇಕಾಗತ್ತೆ. ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಬೇಕು, ಊಟ ಬೇಕು, ಇದನ್ನ ಕೊಡೋರು ಯಾರು? ಇದಕ್ಕೆ ನಮಗೆ ಭೂಮಿನೇ ಕೊಡೋದು. ಇವತ್ತ ನಮ್ಮಂಥ ದೇಶಗಳು ಏನಾಗಿದ್ದಾವೆ, ಇವು ಮುಂದುವರಿತಿರೋಂಥ ರಾಷ್ಟ್ರಗಳು ಅಷ್ಟೇ ಅಲ್ಲ, ನಮ್ಮ ಏಷ್ಯಾದಲ್ಲಿ, ಆಫ್ರಿಕಾದಲ್ಲಿ ನಾವು ಪಾಶ್ಚಿಮಾತ್ಯ ದೇಶಗಳನ್ನ ನೋಡಿದ್ವಿ. ಅವರು ಕಾರ್ ಮಾಡಿದ್ರು, ರೋಡ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ ನಮ್ಮ ತರಹ ಅವರು ಈ ಕೃಷಿ ಭೂಮಿಯನ್ನು ಕಳ್ಕೊಂಡು ಮಾಡಲಿಲ್ಲ. ನಿಮಗೆ ನಿಜವಾಗಿ ಹೇಳ್ತೇನೆ, ಕೃಷಿ ಭೂಮಿಯನ್ನು ಕಾಪಾಡ್ಕೊಂಡಿದ್ದಾರೆ. ಇವತ್ತ ಇಡೀ ಜಗತ್ತನ್ನು ಆಳಿದಂಥ ಇಂಗ್ಲೆಂಡ್ ಇವತ್ತು ನಾಶ ಆಗ್ತಾ ಇದೆ, ಅಮೆರಿಕ ನಾಶ ಆಗ್ತಾ ಇದೆ, ಇಟಲಿ ನಾಶ ಆಗ್ತಾ ಇದೆ, ಫ್ರಾನ್ಸ್ ನಾಶ ಆಗ್ತಾ ಇದೆ. ಯಾಕಂದ್ರೆ ಪಾರಿಸರಿಕವಾಗಿ ಮಳೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಏರ್ತಾ ಇದೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಇಂಡಸ್ಟ್ರಿಗಳು ಮಾಡಿದ್ರು. ನಮ್ಮ ಥರ ಇಂಡಸ್ಟ್ರಿಗಳಿಗೆ ನಮ್ಮ ಕೋಲನ್ನ ಅಂದರೆ ಕಲ್ಲಿದ್ದಲನ್ನ ತಗೊಂಡು ಅದರಿಂದ ನಾವು ಎನರ್ಜಿ ಮಾಡಿ, ಅದರಿಂದ ಬೇರೆ ಬೇರೆ ಇಂಡಸ್ಟ್ರಿ, ಅದರಿಂದ ರೋಡ್ ಮಾಡೋದು, ಅದರಿಂದ ಬಿಲ್ಡಿಂಗ್ ಕಟ್ಟೋದು. ಎಷ್ಟು ದಿವಸ ಅಂತ ಮಾಡ್ತೀರಿ ನೀವು? ಎಷ್ಟು ದಿವಸ ಉಳಿಯುತ್ತೆ ಇದು? ಇವ್ಯಾವುದೂ ಉಳಿಯಲ್ಲ, ಭೂಮಿ ಮಾತ್ರ ಉಳಿತದೆ. ಹುಲ್ಲುಗಾವಲು ಉತ್ತರಿದೆ. ನಾವು ಆದ್ರಿಂದ ಹುಲ್ಲುಗಾವಲು, ಮಳೆ, ಬಾವಿ, ನಮ್ಮ ಕೆರೆ, ಹೊಂಡ ಎಷ್ಟು ದಿವಸ ನಾವು ಅದನ್ನ ಉಳಿಸ್ತೇವೋ ಅಷ್ಟು ದಿವಸ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ನಾನು ಡೀಟೇಲ್ ಹೇಳಲಿಕ್ಕೆ ಹೋಗಲ್ಲ. ನಾನು ಒಬ್ಬ JBS ಹಾಲ್ಡೇನ್ ಅಂತ ಒಬ್ಬರು ಬ್ರಿಟಿಷರಿದ್ರು. ಅವರು ಸಾಮಾಜಿಕ ಶಾಸ್ತ್ರ ಮತ್ತು ಫಿಸಿಕ್ಸ್ನೆಲ್ಲ ಓದಿದವರು. ಅವರೊಂದು ಪುಸ್ತಕ ಬರೆದ್ರು, ನಮ್ಮ ಮುಂದಿನ ಯುವಕರು ಹೇಗೆ ಬಾಳ್ತಾರೆ ಅಂತಂದ್ರೆ ಈ ಟೆಕ್ನಾಲಜಿ ತಾಂತ್ರಿಕ, ಇವ್ರು ಹೇಳಿದ್ರಲ್ಲ ನಮ್ಮ ಯತಿರಾಜು ಅವರು, ತಾಂತ್ರಿಕತೆ ಹೆಚ್ಚಾಗತ್ತೆ, ತಾಂತ್ರಿಕ ಮಂತ್ರಗಳು ಹೆಚ್ಚು ಬರ್ತವೆ, ಅದ್ರ ಮೇಲೆ ಇವತ್ತು ಯುವಕರು ಬದುಕ್ತಾರೆ, ಅದರಿಂದ ಎಜುಕೇಶನ್ ತಗೋತಾರೆ, ಅವ್ರಿಗೆ ಒಳ್ಳೆ ಕಾರ್ ಬರ್ತದೆ, ಅವ್ರಿಗೆ ಫಾರಿನ್ ಹೋಗ್ತಾರೆ, ಆಮೇಲೆ ಹೋಟೆಲ್ ಒಳಗೆ ಹೋಗಿ ಊಟ ಮಾಡ್ತಾರೆ. ಆವಾಗ ಅವ್ರಿಗೇನು ಅನ್ನಿಸ್ತದೆ ಏನೋ ಈ ಥರ ಇದ್ರೆ ನಮಗೆ ಅವಲಕ್ಕಿ ಮಾಡಿ, ಉಪ್ಪಿಟ್ಟು ಮಾಡಿ, ರೊಟ್ಟಿ ಮಾಡಿ, ರಾಗಿ ಮಾಡಿ ಹಾಕೋರು ಯಾರು ಬೆಳಿತಾರೆ? ಎಲ್ಲಿ ಬೆಳಿತಾರೆ? ಪರಿಸರದ ಬಗ್ಗೆ ಇಲ್ಲ, ಪೋಯಟ್ರಿ ಬಗ್ಗೆ ಇಲ್ಲ, ಅಥವಾ ಏನೋ ನಮ್ಮ ಅನೇಕ ಸಾಮಾಜಿಕ ವ್ಯವಸ್ಥೆಗಳು ಏನಿದಾವೆ ಇದರ ಬಗ್ಗೆ ಜ್ಞಾನನ ಹೊರಟು ಹೋಗ್ಬಿಡ್ತದೆ. ಮುಂದೆ ಹೇಗೆ ಊಟ ಮಾಡಿ ಮಣ್ಣಲ್ಲಿ ಎಲ್ಲಿ ಮಾಡೋದು ಊಟ? ವಿಚಾರ ಮಾಡಿ. ಇವತ್ತು ಈ ರಿಂಗ್ ರೋಡಿಂದ ನಾವು ಊಟ ಕಳ್ಕೊತಾ ಇದ್ದೇವೆ. ಅಷ್ಟೇ ಅಲ್ಲ, ಇವತ್ತು ಯುವಕರು ಏನು ಇವತ್ತು ಸಿಟಿಗೆ ಹೊರಟಿದ್ದಾರೆ, ಆ ಯುವಕರು ಕೂಡ, ಅದು ಯುವಕರ ಜೊತೆಗೆ ಬೇರೆ ಬೇರೆ ಜನ ಕೂಡ ಇವತ್ತು ಅನೇಕ ರೀತಿಯಿಂದ ನಾವು ನಮ್ಮ ಸಮಾಜವನ್ನು ನೋಡಬೇಕಾಗಿದೆ. ಬರೇ ಒಂದು ಈ ಭೂಮಿ ಹೋಗ್ತದೆ ಅಷ್ಟೇ ಅಲ್ಲ, ಇವತ್ತು ನಮ್ಮ ಮೊಬೈಲ್ ಫೋನ್ ತಂದ್ವಿ, ಮೊಬೈಲ್ ಫೋನಿಂದ ಇವತ್ತು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೇವೆ. ಮಕ್ಕಳು ಇಮ್ಯಾಜಿನೇಷನ್ನೇ ಇಲ್ಲ, ಅವ್ರಿಗೆ ಏನು ತರ್ಕ ಮಾಡೋದು, ಹೇಗೆ ನಾವು ವಾದ ಮಾಡಬೇಕು, ಹೇಗೆ ನಾವು ಜ್ಞಾನ ಗಳಿಸ್ಬೇಕು ಅಂತಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಾರೆ. ಹಿಡ್ಕೊಂಡು ಕೂತ್ ಬಿಡೋದು 7-8 ಗಂಟೆವರೆಗೆ. ಆವಾಗ ಸರ್ಕಾರ ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ. ಆದ್ರಿಂದ ಹೇಳೋದು ನಾನು, ಯಾಕಂದ್ರೆ ಈ ಬರೇ ಸಿನಿಮಾ ಅಂತ ತಕ್ಷಣ ಬರೇ ಸಿನಿಮಾದಲ್ಲಿ ಹಾಡು ಹೇಳಿದೆ, ಜಿಗಿದೆ, ಹೊಡೆದೆ, ಅದರಿಂದ ಯಾವುದು ಉದ್ಧಾರ ಆಗಲ್ಲ.
ಆ ರೀತಿ ಸಿನಿಮಾಗಳು. ಆದ್ದರಿಂದ ನಾನು ಪ್ರತಿಯೊಂದನ್ನು ಟೆಕ್ನಾಲಜಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಒಬ್ಬನು ಯಾರೋ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಹೇಳಿದ, ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚು ಮೊಬೈಲ್ ಫೋನ್ ಇದ್ದಾವೆ, ಎಷ್ಟು ಆದರೆ ಅಷ್ಟು ಇದು ಇಲ್ಲ, ಏನು ಈ ಪಾಯ್ಖಾನೆಗಳಿಗೆ ಶೌಚಾಲಯಗಳಕ್ಕಿಂತ ಹೆಚ್ಚು ನಮ್ಮ ಕಡೆಗೆ ಮೊಬೈಲ್ ಫೋನ್ ಇದ್ದಾವೆ. ಅದೇನು ದೊಡ್ಡ ಮಾತಾ? ಮಹಾತ್ಮ ಗಾಂಧಿಯವರು ಸುಮಾರು 60 ವರ್ಷದ ಹಿಂದೆ ಹೇಳಿದರು, ನಮ್ಮ ಹೆಣ್ಮಕ್ಳೆಲ್ಲ ಚಂಬು ಹಿಡ್ಕೊಂಡು ಹೋಗ್ತಾರೆ, ನಮಗೆ ನಾಚಿಕೆ ಆಗಬೇಕು, ನಾವು ಕಟ್ಟಬೇಕು ಅದನ್ನು ಅಂತ ಹೇಳಿ. ಇವೆಲ್ಲ ಮೂಲಭೂತವಾದಂಥ ವಿಷಯಗಳು, ಮೂಲಭೂತವಾದ ಅವಶ್ಯಕತೆಗಳು. ಅದರ ಕಡೆಗೆ ನಮ್ಮ ಸರ್ಕಾರ ಗಮನ ಕೊಡಬೇಕು. ಈಗ ಡಾಂಬರ್ ಹಾಕ್ತೀವಿ ಅಂತಾರೆ, ಡಾಂಬರ್ ಎಲ್ಲಿಂದ ಬರ್ತದೆ? ಅದು ಡಾಂಬರ್ ಕೂಡ ಇವತ್ತು ಡೀಸೆಲ್ಲು ಪೆಟ್ರೋಲ್ ಬೈ ಪ್ರಾಡಕ್ಟ್, ಅದು ಅದರಿಂದ ಬರೋದು. ಅಂದರೆ ಅದು ಇವತ್ತು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಏನೇನು ಬೇರೆ ಬೇರೆ ದೇಶಗಳು ಬೆಳೀತಾ ಇದ್ದಾವೆ, ಅವು ಎಲ್ಲನೂ ಯೂಸ್ ಮಾಡ್ತಾರೆ. ಕಾಡು ಕಡಿತಾ ಇದ್ದಾರೆ, ಭೂಮಿನ ಕಳ್ಕೊತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಒಂದು ಕಡೆಗೆ ಇಟಲಿ ದೇಶ ಇಡೀ ಒಂದು ಜಗತ್ತಿನ ಸಾಮ್ರಾಜ್ಯ ಹೇಗೆ ಒಂದು ಡೆಮಾಕ್ರಸಿ ಪ್ರಜಾತಂತ್ರ ಬರುತ್ತೆ ಅದ್ರ ಬಗ್ಗೆ ಮಾತಾಡಿದಂಥ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಅವ್ರು ಹೇಳ್ತಾರೆ, ನೀವು ಅಮೇರಿಕನ್ಸಲ್ಲಿ ಹೋಗಿ ಒಂದು ಹೋಟೆಲ್ ಶುರು ಮಾಡ್ಬೇಕಂತ ಮಾಡಿದರು. ಈ ಮೆಕ್ಡೊನಾಲ್ಡ್ ಅಂತ ಹೋಟೆಲ್ಗಳಿದೆ. ಅವ್ರು ಹೇಳಿದ್ರು, ನಿಮ್ಮ ಮೆಕ್ಡೊನಾಲ್ಡ್ ಹೋಟೆಲ್ ನಮ್ಮ ನಾಯಿನೂ ತಿನ್ನೋದಿಲ್ಲ ನೀವು ಮಾಡಿದ ಊಟ ಅಂತ ಹೇಳಿದ್ರು. ನಮ್ಮ ಬೇಡ ಈ ಹೋಟೆಲು, ನಮ್ಮ ರಾಗಿ ಊಟ ಬೇಕು, ಅವ್ರಿಗೆ ಇದು ಅವ್ರದ್ದೇನು ಪೀಸ್ ಆಗಿದೆ ಅಂತ ತಿಂತಾರೋ. ಆ ಗೋಧಿಯಿಂದ ಬರೋದು ದುರಮ್ ಗೋಧಿ ಅಂತ, ದುರಮ್ ಗೋಧಿ. ಆ ದುರಮ್ ಗೋಧಿ ಕೆಲವು ಕಡೆಗೆ ಮಾತ್ರ ಬೀಳ್ತದದು, ಯಾಕಂದರೆ ಅಲ್ಲಿ ಸ್ವಲ್ಪ ಹೆಚ್ಚು ಭೂತಾಪಮಾನ ಇರ್ತದೆ. ಆದರೆ ಇವತ್ತು ನಮ್ಮ ಜಾಗತಿಕವಾಗಿ ಭೂತಾಪಮಾನ ತುಂಬ ಏರಿ ಅದರಿಂದ ಹವಾ ಬದಲಾವಣೆ ಆಗಿ ಇವತ್ತು ಅವ್ರಿಗೆ ಸಿಗೋ ದುರಮ್ ನೀರು ಸಿಗ್ತಾ ಇಲ್ಲ, ಅಳ್ತಾ ಇದ್ದಾರೆ. ಇಂಗ್ಲೆಂಡ್ ನೋಡಿ ಹೇಳಿದ್ರು, ನಮಗೆ ಬ್ರೆಡ್ ತಿನ್ನಕ್ಕೆ ಸಿಗತ್ತೆ ಇಲ್ಲೋ ಗೊತ್ತಿಲ್ಲ. ಫ್ರಾನ್ಸ್ ಒಳಗೆ ಹೇಳ್ತಿದ್ದಾರೆ, ನಮ್ಮ ಮುಂದೆ ನಮಗೆ ಸಾಕಷ್ಟು ನೀರಿದೆ, ಆದರೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀರು ಸಿಗೋದಿಲ್ಲ ಅಂತ ಹೇಳಿದರು. ಯಾಕಂತಂದರೆ ಅವರು ಫಾರೆಸ್ಟ್ ಹೋಗಿದೆ, ಕಾಡುಗಳು ಹೋಗಿದ್ದಾವೆ, ಹುಲ್ಲುಗಾವಲು ಹೋಗಿದ್ದಾವೆ, ಮಣ್ಣು ಹೋಗಿದೆ, ಕಡ್ಡಿ ಅವೆಲ್ಲ ಬೇಕು ನಮಗೆ. ನಾವು ಬರೀ ಡಾಂಬರ್ ರೋಡ್ ಮೇಲೆ ಮಲಗಲಿಕ್ಕಾಗತ್ತಾ? ಇಲ್ಲ, ಮಣ್ಣಿನ ಮೇಲೆ ಮಲಗಬಹುದು, ಕೂಡಬಹುದು. ಆದ್ದರಿಂದ ಅನೇಕ ರೀತಿಯಿಂದ ನಾವು ಇವತ್ತು ಈ ವಿಚಾರ ಮಾಡಬೇಕಾಗಿದೆ. ನೀವು ಭೂಮಿ ಕೊಡಬೇಡಿ, ನನಗೆ ಭಾಳ ಸಂತೋಷ ಇದೆ, ಇದನ್ನು ಸುಟ್ಟು ಹಾಕಿದ್ರಿ, ನಾವು ನಿಮ್ಮ ಜೊತೆಗಿದೆ. ನಮ್ಮ ಜೊತೆಗೆ ಬಹಳಷ್ಟು ಜನ ಬಂದಿದ್ದಾರೆ, ಅಲ್ಲ ಅವರು ನಿಮ್ಮವರೇ ಎಲ್ಲರೂ. ಆದ್ದರಿಂದ ಇದನ್ನು ಮುಂದೆ ಸಾಗಲಿ, ಇದು ಹೋರಾಟ ಆಗಲಿ. ಯಾಕಂತಂದ್ರೆ ಮಣ್ಣಿನ ಮೇಲೆ ಎಷ್ಟರವರೆಗೆ ನಿಮ್ಮ ಜೀವ ಇರ್ತದೋ ಅಷ್ಟರವರೆಗೆ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ.